Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು ಡೇ 2 ಆಫ್ ಸ್ಪೋಕನ್ ಇಂಗ್ಲಿಷ್ ಪ್ರಾಕ್ಟೀಸನ್ನು ಕಲಿತಾ ಇದ್ದೀವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಡೇ 1 ಅಲ್ಲಿ 50 ಸೆಂಟೆನ್ಸಸನ್ನು ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 30 ಸೆಂಟೆನ್ಸಸನ್ನು ಕಲಿತಾ ಇದ್ದೀವಿ. ಸೊ ನೆಕ್ಸ್ಟ್ ಅಗೇನ್ ಇದೇ ಥರ 15 ಕ್ಲಾಸಸನ್ನು ಮಾಡ್ತೀನಿ. ಅದರಲ್ಲಿ ನೀವು ಎವ್ರಿ ಡೇ 30 ಸೆಂಟೆನ್ಸಸನ್ನು ನೀವು ಕಲಿಬೋದು. So without wasting much time, let's get started. First one, can't you do this? ನೀವು ಇದನ್ನು ಮಾಡಲು ಸಾಧ್ಯವಿಲ್ಲವೇ? Can't you do this? ಕೇಳ್ತೀವಲ್ಲ ಇದನ್ನು ನಾವು. Can't you do this? ಇದನ್ನು ನಿಂಗೆ ಮಾಡೋಕ್ಕಾಗಲ್ವಾ? ಹೇಗೆ ಕೇಳ್ತೀವಿ ಹಾಗೆ can't you do this? Keep it there itself. ಅದನ್ನು ಅಲ್ಲಿಯೇ ಇಡು. Keep it there itself. ಯು ಆರ್ ಸಪೋಸ್ ಟು ಡೂ ದಿಸ್. ಇದನ್ನು ನೀನು ಮಾಡಬೇಕಾಗಿತ್ತು ಅಂದರೆ ಇದು ನಿನ್ನ ಕೆಲಸ, ಇದನ್ನು ನೀನು ಮಾಡಬೇಕು ಅಂತ ಹೇಳ್ತೀವಲ್ಲ. ಯು ಆರ್ ಸಪೋಸ್ ಟು ಡೂ ದಿಸ್. ಐ ವಾಸ್ ಅಬೌಟ್ ಟು ಟೆಲ್ ಯು ದ್ಯಾಟ್ ಅಂದರೆ ನಾನು ಅದನ್ನು ನಿನಗೆ ಹೇಳಬೇಕಂತಾನೆ ಹೊರಟಿದ್ದೆ, ನಾನು ಅದನ್ನು ನಿನಗೆ ಹೇಳಬೇಕಂತ ಇದ್ದೆ ಅಂತ ಹೇಳ್ತೀವಲ್ಲ ನಾವು. ಹಾಗೆ ಐ ವಾಸ್ ಅಬೌಟ್ ಟು ಟೆಲ್ ಯು ದ್ಯಾಟ್. ಐ ವಾಸ್ ಸ್ಟ್ರಗಲಿಂಗ್ ವಿತ್ ದ್ಯಾಟ್ ಸಿಚುವೇಶನ್. ನಾನು ಆ ಪರಿಸ್ಥಿತಿಯೊಂದಿಗೆ ಹೋರಾಡ್ತಾ ಇದ್ದೆ. ಸೊ ನಾವು ಡೈಲಿ ಏನೋ ಒಂದು ಕಷ್ಟದಲ್ಲಿದ್ದಾಗ ನಾವೊಂದು ಅದರೊಂದಿಗೆ ಹೋರಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನೀವು ಯೂಸ್ ಮಾಡ್ಬೋದು ಐ ವಾಸ್ ಸ್ಟ್ರಗಲಿಂಗ್ ವಿತ್ ದ್ಯಾಟ್ ಸಿಚುವೇಶನ್. ದೆರ್ ಈಸ್ ನೋ ಅದರ್ ವೇ. ಬೇರೆ ದಾರಿ ಇಲ್ಲ ನನಗೆ. ದೆರ್ ಈಸ್ ನೋ ಅದರ್ ವೇ. ಐ ವಿಲ್ ಫಿನಿಶ್ ಮೈ ವರ್ಕ್ ಫಸ್ಟ್. ನಾನು ಮೊದಲು ನನ್ನ ಕೆಲಸವನ್ನು ಮುಗಿಸ್ತೇನೆ, ಆಮೇಲೆ ಬರ್ತೇನೆ ಹೇಳ್ತೀವಲ್ಲ. ಫಸ್ಟ್ ನಾನು ನನ್ನ ಕೆಲಸ ಮಾಡ್ತೀನಿ, ಆಮೇಲೆ ನಾನು ಬರ್ತೀನಿ. ಸೊ ಹೇಳಲಿಕ್ಕೆ ಐ ವಿಲ್ ಫಿನಿಶ್ ಮೈ ವರ್ಕ್ ಫಸ್ಟ್, ದೆನ್ ಐ ವಿಲ್ ಕಮ್ ವಿತ್ ಯು. ಎವ್ರಿಬಡಿ ಈಸ್ ವೇಟಿಂಗ್ ಫಾರ್ ಯು. ಎಲ್ಲರೂ ನಿನಗಾಗಿ ಕಾಯ್ತಾ ಇದ್ದಾರೆ. ಎವ್ರಿಬಡಿ ಈಸ್ ವೇಟಿಂಗ್ ಫಾರ್ ಯು. ಕೀಪ್ ಅ ಕೌಂಟ್ ಆಫ್ ಎವ್ರಿ ಪೆನಿ ಯು ಸ್ಪೆಂಡ್ ಅಂದರೆ ನೀವು ಖರ್ಚು ಮಾಡುವಂತಹ ಪ್ರತಿ ಪೈಸೆಯನ್ನು ಲೆಕ್ಕ ಇಟ್ಕೊಳ್ಳಿ ಹೇಳ್ತೀವಲ್ಲ. ಕೀಪ್ ಅ ಕೌಂಟ್ ಆಫ್ ಎವ್ರಿ ಪೆನಿ ಯು ಸ್ಪೆಂಡ್. ಪೆನ್ನಿ ಅಂದರೆ ಒಂದು ಪೈಸೆ, ಅಂದರೆ ಒಂದೊಂದು ಪೈಸಾನು ನಾವು ಕೌಂಟಲ್ಲಿ ಇಟ್ಕೋಬೇಕು, ಅದರದ ಲೆಕ್ಕಾಚಾರವನ್ನು ಇಟ್ಕೋಬೇಕು ಅಂತ ಅರ್ಥ. ಫರ್ಗೆಟ್ ಅಬೌಟ್ ಇಟ್, ಇಟ್ ಹ್ಯಾಪನ್ಸ್ ಸಮ್ ಟೈಮ್ಸ್ ಅಂದರೆ ಅದನ್ನು ಮರ್ತುಬಿಡು, ಅದು ಕೆಲವೊಮ್ಮೆ ಆಗುತ್ತೆ, ಈ ಥರ ಕೆಲವೊಂದು ಸರಿ ಆಗುತ್ತೆ ಅಂತ ಹೇಳ್ತೀವಲ್ಲ ಹಾಗೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಆಗುತ್ತೆ, ಅದ್ರ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡ್ತಾ ಇರ್ತೀವಿ, ಅಯ್ಯೋ ಹಾಗಾಗ್ಬಿಡ್ತಲ್ಲ ಅಂತ. ಸೊ ಆ ಟೈಮಲ್ಲಿ ಹೇಳ್ಬೋದು ಫರ್ಗೆಟ್ ಅಬೌಟ್ ಇಟ್, ಇಟ್ ಹ್ಯಾಪನ್ಸ್ ಸಮ್ ಟೈಮ್. ಇಟ್ಸ್ ಅ ಗ್ರೇಟ್ ಅಪಾರ್ಚುನಿಟಿ. ಇದೊಂದು ಉತ್ತಮ ಅವಕಾಶ. ಸೊ ಅವಕಾಶಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಅಪಾರ್ಚುನಿಟಿ. ವಿ ಆಲ್ ಹ್ಯಾವ್ ಟು ಡೀಲ್ ವಿತ್ ಸಚ್ ಸಿಚುವೇಶನ್ ಅಂದರೆ ಅಂತಹ ಸಂದರ್ಭಗಳನ್ನು ನಾವೆಲ್ಲರೂ ಎದುರಿಸಬೇಕಾಗಿದೆ. ವಿ ಆಲ್ ಹ್ಯಾವ್ ಟು ಡೀಲ್ ವಿತ್. ಡೀಲ್ ವಿತ್ ಅಂದರೆ ಅಂಥ ಸಂದರ್ಭಗಳನ್ನು ಎದುರಿಸೋದಕ್ಕೆ ಏನು ಹೇಳ್ತೀವಿ? ಡೀಲಿಂಗ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಟು ಡೀಲ್ ವಿತ್ ಸಚ್ ಸಿಚುವೇಶನ್. ಐ ಡೋಂಟ್ ಹ್ಯಾವ್ ಇನಫ್ ಟೈಮ್. ನನಗೆ ಸಾಕಷ್ಟು ಸಮಯವಿಲ್ಲ. ಐ ಡೋಂಟ್ ಹ್ಯಾವ್ ಇನಫ್ ಟೈಮ್. ಸೊ ಹೇಗೆ ಯೂಸ್ ಮಾಡ್ಬೋದು ಇದನ್ನು? ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬೇಗ ಹೇಳಿ ಮುಗಿಸು ಹೇಳ್ತೀವಲ್ಲ, ಆವಾಗ ಹೇಳ್ಬೋದು ಐ ಡೋಂಟ್ ಹ್ಯಾವ್ ಇನಫ್ ಟೈಮ್, ಪ್ಲೀಸ್ ಮೇಕ್ ಇಟ್ ಕ್ವಿಕ್ ಅಂದರೆ ಬೇಗ ಮಾಡು ಹೇಳ್ತೀವಲ್ಲ ಹಾಗೆ. ಡೋಂಟ್ ಯೂಸ್ ಸಚ್ ವರ್ಡ್ಸ್. ಅಂತಹ ಪದಗಳನ್ನು ಬಳಸಬೇಡ. ಡೋಂಟ್ ಯೂಸ್ ಸಚ್ ವರ್ಡ್ಸ್. ದೀಸ್ ಡೇಸ್ ದ ವೆದರ್ ಈಸ್ ಬೆಟರ್. ಈ ದಿನಗಳಲ್ಲಿ ಹವಾಮಾನವು ಉತ್ತಮವಾಗಿದೆ ಹೇಳ್ತೀವಲ್ಲ. ಈ ನಡುವೆ ತುಂಬ ಚೆನ್ನಾಗಾಗಿದೆ ವೆದರ್ ಅಂದರೆ ವಾತಾವರಣ ತುಂಬ ಚೆನ್ನಾಗಾಗಿದೆ ಅಂತ ಹೇಳಲಿಕ್ಕೆ ದೀಸ್ ಡೇಸ್ ದ ವೆದರ್ ಈಸ್ ಬೆಟರ್. ವೆದರ್ ಅಂದರೆ ವಾತಾವರಣ ಅಂತ ಅರ್ಥ, ಹವಾಮಾನ ಅಂತ ಅರ್ಥ. ಇಸಂಟ್ ಇಟ್ ಟೂ ಕೋಲ್ಡ್. ತುಂಬ ಚಳಿ ಅಲ್ವಾ? ಹಾಗೆ ಕೇಳಲಿಕ್ಕೆ ಹೇಗೆ ಹೇಳ್ತೀವಿ? ಇಸಂಟ್ ಇಟ್ ಟೂ ಕೋಲ್ಡ್. ಐ ಡೋಂಟ್ ಥಿಂಕ್ ಇಟ್ಸ್ ನೆಸಸರಿ. ಸೊ ಇದರ ಅರ್ಥ ಏನು? ನನಗಿದು ಅಗತ್ಯ ಅಂತ ಅನಿಸಲ್ಲ, ನನಗನ್ಸಲ್ಲ ಅಂತ ಹೇಳಲಿಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ? ಐ ಡೋಂಟ್ ಥಿಂಕ್. ಓಕೆ, ಐ ಡೋಂಟ್ ಥಿಂಕ್ ವಿ ಶುಡ್ ಗೋ. ನಾವು ಹೋಗಬೇಕಂತ ನಂಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಗೋ. ಐ ಡೋಂಟ್ ಥಿಂಕ್ ಇಟ್ಸ್ ನೆಸಸರಿ ಅಂದರೆ ಇದರ ಅವಶ್ಯಕತೆ ಇದೆ ಅಂತ ನನಗನ್ಸಲ್ಲ. ಹೂ ಎಲ್ಸ್ ಕುಡ್ ಐ ಟೆಲ್. ನಾನು ಬೇರೆ ಯಾರಿಗೆ ಹೇಳಬಲ್ಲೆ? ಹೂ ಎಲ್ಸ್ ಕುಡ್ ಐ ಟೆಲ್. ಗಾಡ್ ನೋಸ್ ವೇರ್ ಹೀ ಈಸ್. ಅವನೆಲ್ಲಿದ್ದಾನೋ ದೇವರೇ ಬಲ್ಲ ಹೇಳ್ತೀವಲ್ಲ. ಎಷ್ಟೊಂದು ಸರಿ ಯಾರಾದರೂ ಅವನೆಲ್ಲಿದ್ದಾನೆ ಅವಳೆಲ್ಲಿದ್ದಾಳೆ ಅಂತ ಕೇಳ್ತಿರುವಾಗ ಹೇಳ್ತೀವಿ ದೇವ್ರಿಗೆ ಗೊತ್ತು ಅಂತ ಹೇಳ್ತೀವಲ್ಲ. ನಮಗೆ ಗೊತ್ತಿಲ್ಲದೆ ಇರುವಾಗ ಗಾಡ್ ನೋಸ್ ವೇರ್ ಹೀ ಈಸ್ ಅಂತ ಯೂಸ್ ಮಾಡ್ಬೋದು. ವಾಟ್ ಡು ಐ ನೋ. ನನಗೇನು ಗೊತ್ತು. ಇದನ್ನು ನಾವು ಹೇಳ್ತೀವಿ ತುಂಬ ಸರಿ, ರೈಟ್?
ಸೊ ಯಾರಾದರೂ ಏನಾದರೂ ಕೇಳಿದಾಗ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ನನಗೇನು ಗೊತ್ತು ಅಂತ ಹೇಳ್ತೀವಿ. ಅದಕ್ಕೆ ಹೇಗೆ ಯೂಸ್ ಮಾಡ್ಬೋದು ಇಂಗ್ಲೀಷಲ್ಲಿ? ವಾಟ್ ಡು ಐ ನೋ. ಇಟ್ ಹ್ಯಾಪನ್ ಬಿಕಾಸ್ ಆಫ್ ಯು. ನಿನ್ನಿಂದಾಗೆ ಹೀಗಾಯಿತು. ಇದನ್ನು ನಾವು ಹೇಳ್ತೀವಲ್ಲ, ಇಟ್ ಹ್ಯಾಪನ್ ಬಿಕಾಸ್ ಆಫ್ ಯು. ಬ್ಲೇಮ್ ಗೇಮ್ ಮಾಡ್ತಾ ಇರ್ತೀವಲ್ಲ, ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು, ಇದೆಲ್ಲ ನಿನ್ನಿಂದಾನೇ ಆಯ್ತಂತ. ಸೊ ಆವಾಗ ಯೂಸ್ ಮಾಡ್ಬೋದು. ಇಟ್ ಹ್ಯಾಪನ್ ಬಿಕಾಸ್ ಆಫ್ ಯು. ವೆನ್ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್? ನೀನು ಯಾವಾಗ ತಿಂಡಿ ತಿಂದೆ? ವೆನ್ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್? ಲೆಟ್ಸ್ ಮೀಟ್ ಸಮ್ ಅದರ್ ಟೈಮ್. ಇನ್ನೊಮ್ಮೆ ಭೇಟಿಯಾಗೋಣ. ಸೊ ಇನ್ನೊಂದ್ಸರಿ ಯಾವಾಗಲಾದರೂ ಭೇಟಿಯಾಗೋಣ ಅಂತ ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ? ಲೆಟ್ಸ್ ಮೀಟ್ ಸಮ್ ಅದರ್ ಟೈಮ್. ಅಂದರೆ ಇನ್ಯಾವಾಗಲಾದರೂ ಭೇಟಿಯಾಗೋಣ ಅಂತ ಅರ್ಥ ಬರುತ್ತೆ. ಯು ಹ್ಯಾವ್ ಬ್ಯಾಡ್ ಇಂಟೆನ್ಷನ್ಸ್. ನಿಮಗೆ ಕೆಟ್ಟ ಉದ್ದೇಶವಿದೆ. ಯು ಹ್ಯಾವ್ ಬ್ಯಾಡ್ ಇಂಟೆನ್ಷನ್ಸ್. ಇಂಟೆನ್ಷನ್ ಅಂದರೆ ಉದ್ದೇಶ ಅಂತ ಅರ್ಥ. ಸೊ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಗುಡ್ ಇಂಟೆನ್ಷನ್. ಅಂದರೆ ಯಾವಾಗಲೂ ನಮಗೆ ಒಳ್ಳೆ ಉದ್ದೇಶ ಇರಬೇಕು. ನೆವರ್ ಟೆಲ್ ದಿಸ್ ಟು ಎನಿ ಒನ್. ಇದನ್ನು ಯಾರಿಗೂ ಹೇಳಬೇಡ. ನೆವರ್ ಟೆಲ್ ದಿಸ್ ಟು ಎನಿ ಒನ್. ವಾಟ್ ಡಿಡ್ ಯು ಸೇ? ಏನು ಹೇಳಿದ್ರಿ ಅಥವಾ ಏನು ಹೇಳಿದೆ? ವಾಟ್ ಡಿಡ್ ಯು ಸೇ? ಆರ್ ಯು ಲಿಸ್ನಿಂಗ್ ಟು ಮೀ? ನೀ ನನ್ನ ಮಾತನ್ನು ಕೇಳ್ತಾ ಇದ್ದೀಯಾ? ಆರ್ ಯು ಲಿಸ್ನಿಂಗ್ ಟು ಮೀ? ಐ ಫೈಂಡ್ ಇಟ್ ಡಿಫಿಕಲ್ಟ್. ನನಗಿದು ಕಷ್ಟ ಆಗ್ತಾ ಇದೆ ಅಥವಾ ಕಷ್ಟ ಅನ್ನಿಸ್ತಾ ಇದೆ ಅಂತ ಹೇಳ್ತೀವಲ್ಲ, ನನಗೆ ಈ ಕೆಲಸ ಕಷ್ಟ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಐ ಫೈಂಡ್ ಇಟ್ ಡಿಫಿಕಲ್ಟ್. ಸೊ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಅಂತಲೂ ಹೇಳ್ಬೋದು ನೀವು. ಐ ಫೈಂಡ್ ಇಟ್ ಡಿಫಿಕಲ್ಟ್ ಅಂದಾಗ ಸ್ವಲ್ಪ ಫ್ಲೂಯೆಂಟಾಗಿ ಸೌಂಡ್ ಆಗುತ್ತೆ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇದೇ ಸೀರೀಸನ್ನು ನಾನು 15 ಡೇಸ್ವರೆಗೂ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಹೆಚ್ಚಿನ ಸೆಂಟೆನ್ಸಸನ್ನು ನೀವು ಕಲಿಬೋದು. ಇನ್ನೂ ಡಿಫ್ರೆಂಟ್ ಸೆಂಟೆನ್ಸಸನ್ನು ಮತ್ತು ಹೊಸ ವರ್ಡ್ಸ್ಗಳನ್ನು ಕಲಿಬೋದು ನೀವು. ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ಸೆಂಟೆನ್ಸಸನ್ನು ತುಂಬ ವರ್ಡ್ಸನ್ನು ಹೇಳ್ಕೊಟ್ಟಿದ್ದೀನಿ. ಚಿಕ್ಕ ಸೆಂಟೆನ್ಸಸನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲವನ್ನೂ ಒಂದು ಸಾರಿ ನೋಡಿ. ಆ್ಯಂಡ್ ನಿಮಗೆ ಗ್ರಾಮರಲ್ಲಿ ಏನಾದರೂ ಡೌಟ್ ಇದ್ದರೆ ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ನಾನು ಗ್ರಾಮರ್ ಮೇಲೆ ಆಲ್ರೆಡಿ 7 ಕ್ಲಾಸಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆ 7 ಕ್ಲಾಸಸಲ್ಲಿ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಗ್ರಾಮರ್ಸ್ ಕವರ್ ಆಗಿದೆ. ಸೊ ಅದನ್ನು ನೀವು ನೋಡ್ಬೋದು. ತುಂಬ ಲೆಂದಿಯಾಗಿಲ್ಲ, ಶಾರ್ಟ್ ಆಗಿದೆ. ಅದನ್ನು ನೋಡಿ. ಆ್ಯಂಡ್ ನಿಮಗೆ ಎಕ್ಸಾಮ್ಸಿಗೆ ಏನಾದರೂ ಪ್ರಿಪೇರ್ ಆಗ್ತಿದ್ರೆ ಕ್ವೆಶನ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಬೋದು. ಸೊ ನಿಮಗೆ ಎಲ್ಲ ವಿಡಿಯೋಗಳ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.